ನನ್ನ ಬಂಗಾರ ಸೀರೆ ಚುಮ್ಮಮ್ಮ ಕೊಡುವ ಕೈಯ ಕೊಡುವ ಯಾಕೆ ಬ್ಯಾಗ ಹಿಡ್ಕೊಂಡು ನಿಂತ್ಕೊಂಡಿದಿ ನಿನಗ ಬಂಗಾರ ಸೀರೆ ಹುಡ್ಕಾಕ ಅಂತಂದ ಕರ್ಸತಿಲ್ವಾ ಕೊಡುವ ನಿನ್ನ ಬಂಗಾರ ಗಟ್ಟಿ ನೋಡಿ ನೀನು ಬಂಗಾರ ಸೀರೆನ ಹುಡುಕಿ ತಂದೆ ಕೊಟ್ಟಬಿಟ್ಟಿ ಸಾಹೇಬ್ರ ಇಂಥ ಚುಮ್ಮಮ್ಮನ ನೀವು ಎಲ್ಲೇ ಹುಡ್ಕೊಂಬಂದಿರಿಕಿನ ಎಲ್ಲೇ ಟ್ರೈನಿಂಗ್ ಕೊಟ್ರೇನ್ರಿ ಈಕಿಗೆ ಹ್ಞೂನಮ್ಮ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತೀವಿ ಚುಮ್ಮಿ ಕೊಡಮ್ಮ ಸೀರೆ ಕೊಡೋದು ಕೊಡುವ ಸೀರೆ ಕೊಡುವ ಅಲ್ರಿ ಸಾಹೇಬ್ರ ನಾನು ಸೀರೆ ಮನ್ಯಾಗ ಇಟ್ಕೊಂಡು ಯಾಕೆ ನಿಮ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಲಿ ಸೀರೆ ನಾನು ಅಲ್ಲೇ ಕೊನೆಯಾಗ ಇಟ್ಟಿದ್ದೆ ರೀ ಹೊರಗೆ ಹೋಗಿ ಹೊಳೆ ಬರದ್ರಾಗ ಕದ ತೆಗೆದಿತ್ತೆ ಸೀರೆ ಇದ್ದಿದ್ದಿಲ್ಲ ಸೀರೆ ಮನೆ ಮುತ್ತು ಮಾಡಿ ಹುಡ್ಕೇವ್ರಿ ನಾವು ಎಲ್ಲ ಚಲಪಿಲಿ ಮಾಡಿಲ್ಲನ್ರಿ ಒಳಗೆ ಅಂತರ್ಕಿಲ್ಲ ಮತ್ತು ಸೀರೆ ಹೆಂಗೆ ಬರ್ತೈತ್ರಿ ನನಗೆ ಅನ್ಸಿದ ಮಟ್ಟಿಗೆ ಈ ಸೀರೆನ ಯಾರ ಕದ್ಕೊಂಡ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಂದು ಗೊತ್ತಾಗೈತಿ ಯಾರು ಅವ್ರಿಗೆ ಅದಕ್ಕೆ ಹೊಳೆ ತಂದು ಇಟ್ಟಾರಿ ಮತ್ತೆ ಹೌದಲ್ರಿ ಸಾಹೇಬ್ರ ಹೌದಮ್ಮ ನೀನು ಹೇಳೋದು ಕರೆಕ್ಟ್ ಹೆಂಗಾರೆ ಯಾಕಾಗಲಿ ಸೀರೆ ಸಿಕ್ಕತ್ತಿಲ್ಲ ಅಷ್ಟು ಸಾಕು ಹ್ಞೂನ್ರಿಪ್ಪ ನಿಮ್ಗಂತ 7 ಕೋಟಿ ಪುಣ್ಯ ಬರಲಿರಿಪ್ಪ ಚುಮ್ಮಮ್ಮಗ ಒಂದು 7 ಕೋಟಿ ಪುಣ್ಯ ಬರಲಿ ಸಂಜೆ ಮುಂದೆ ಚಿಕನ್ ಮಾಡಿಕೊಡ್ತೇನೆ ರೀ ಚುಮ್ಮಮ್ಮಗ ಹಾಕ್ರಿ ಅಲ್ಲಮ್ಮ ನಾನು ಚಿಕನ್ ತೊಗೊಂಬರಕ ಇಲ್ಲಿವರೆಗೂ ಬರ್ಬೇಕಾ ಇಲ್ರಿ ನಾನು ಸ್ಟೇಷನ್ಗೆ ಬಂದೆ ಕೊಡ್ತೇನೆ ತಗೋರಿ ಒಂದು ಡಬ್ಬೆ ಹಾಕೊಂಬಂದೆ ಚುಮ್ಮಮ್ಮಗ ಚಿಕನ್ ಕೊಡ್ತೇನೆ ರೀ ಅಲ್ಲ ಸಾಹೇಬ್ರ ಸೀರೆ ಮೊದಲ ಹುಡುಕದಾಗ ಇದ್ದಿದ್ದಿಲ್ಲ ಈಗ ಹೆಂಗೆ ಸಿಕ್ತೀರಿ ಅದ ಚುಮ್ಮಮ್ಮಗ ಇವ್ರು ಮಾರ್ಮೇನಾಗ್ಲಿ ಎರಡು ಮ್ಯಾಗ ಹತ್ಕೊಂತಾವ ಇನ್ನೇ ಅಲ್ಲ ಸರೋಜಕ್ಕ ನೀವು ಒಳಗೆ ಬಂದಿದ್ದಿಲ್ಲ ಒಳಗೆ ಬಂದಕ್ಕೆ ದಿಕ್ಕಪಟ್ಟ ಓಡಿ ಬಂದು ಮ್ಯಾಗ ಹರ್ಕೊಂತೀಯ ಆ ಚುಮ್ಮಮ್ಮ ಏನು ಮಾಡಂಗಿಲ್ಲ ಅಂತಂದು ಹೇಳಕತ್ತೀರಿ ಮತ್ತೆ ಹಾರಾಡ್ಕೊಂತ ಬಂದು ಹಾರ್ನಿಕೊಂತಾವ ಮ್ಯಾಗ ಏನು ನಾಟಕ ಪಾಲಿಸಿ ಮಾಡ್ತಾವ ಯಾಡು ಹಾಕಿ ನೋಡತ್ತಾಕನೆ ಕಿಡಿಂಗರ್ ಬಿಲ್ಲಿ ಏನ ಮಸ್ಲತ್ ಮಾಡ್ಯಾಳ ಮಸ್ಲತ್ ನನಗರ ಡಿವೋಟ್ ಇತ್ತಿಕ್ಕಿ ಮ್ಯಾಗ ಮಸ್ಲತ್ ಮಾಡಿ ಹೊಳೆ ಮತ್ತೆ ಸೀರೆ ತಂದಿಟ್ಟಾಳ ಸಾಹೇಬ್ರಿಗೆ ಹೇಳೇನೆ ಈಕಿ ಕಲಾವತಿ ಮ್ಯಾಗ ಡಿವೋಟ್ ಐತ್ರಿ ನನಗೆ ಮತ್ತೆ ಈಕಿನ ವಿಚಾರಣೆ ಮಾಡ್ತೀರನ ಅಂತಂದೆ ಬೇಡ ಸುಮ್ಮನೆ ಯಾಕೆ ಈಕಿನ ಸಿಗಿಸಿ ಸೀರೆ ಉಡ್ಸದೆ ಮುಂದೆ ಐತಲ್ಲ ಸಿಗಿಸಿ ಸೀರೆ ಉಡ್ಸೋ ಹಬ್ಬ ಗೌಡ್ರದ ಈಕಿದೆ ಕತಿ ಸಿಗಿಸಿ ಸೀರೆ ಉಡಿಸ್ತೇ ಬರಬ್ರಿ ಚುಮ್ಮಮ್ಮ ಕೊಡುವ ಸೀರೆ ಕೊಡ ಇಲ್ಲ ನೋಡೋಣ ಸೀರೆ ಕಾಂಚೀವರಂ ಸೀರೆ ಸೀರೆ ಮೈಸೂರು ಸಿಲ್ಕ ಸೀರೆ ಒಳ್ಳೆ ದೇವ್ರ ಪರಮಾತ್ಮಂದ ಆಶೀರ್ವಾದ ಐತೆ ನನ್ನ ತಲೆ ಮ್ಯಾಗ ಕಾಲಿಟ್ಟ ಆಶೀರ್ವಾದ ಮಾಡ್ಯಾನ ದೇವ್ರ ಅದಕ್ಕೆ ನಂದು ಸೀರೆ ಸಿಕ್ಕತ್ರಿಪ್ಪ ಸಾಹೇಬ್ರ ಪುಣ್ಯ ಬಂತ್ರಿ ನಿಮ್ಗೆ ಚುಮ್ಮಮ್ಮ ನಿನಗೆ 7 ಕೋಟಿ ಪುಣ್ಯ ಬರಲಿ ವಾಯವ್ವ ನಿನಗೆ ದೇವ್ರ ಕಾಪಾಡಲಿ ನಿನ್ನ ಆಯಸ್ಸು ಆರೋಗ್ಯ ಕೊಟ್ಟ ಕಾಪಾಡಲಿ ವಾಯವ್ವ ಚೆಲ್ಲಿದರು ಮಲ್ಲಿಗೆಯ ಚುಮ್ಮಮ್ಮನ ತಲೆ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಚುಮ್ಮಮ್ಮನ ತಲೆ ಮ್ಯಾಲೆ ಚುಮ್ಮಮ್ಮ ನೀನು ಬಂಗಾರದ ಸೀರಿನ ಹುಡುಕಿನ ಕೊಟ್ಟಿದ್ದಕ್ಕ ಚುಮ್ಮಮ್ಮ ನೀನು ಬಂಗಾರದ ಸೀರಿನ ಮಗ ಹುಡುಕಿ ಕೊಟ್ಟಿದ್ದಕ್ಕ ಚೆಲ್ಲಿದರು ಮಲ್ಲಿಗೆಯ ಚುಮ್ಮಮ್ಮನ ತಲೆ ಮ್ಯಾಲೆ ಚುಮ್ಮಮ್ಮ ಅಲ್ಲ ನಿನ್ ಮ್ಯಾಗ ಇಂಥ ಚಂದ ಹಾಡು ಹೇಳಕತ್ತಾನಿ ಮಲ್ಲಿಗೆ ಹೂವು ಸುರಿಬೇಕಂತಂದ್ರೆ ನೀ ನೋಡಿ ಹಂಗ ಗುರ್ಗುಟ್ಕೊಂಡು ನಾನು ನೋಡ್ತಿಯಲ್ಲ ನೀನು ಸಾಹೇಬ್ರ ಒಂದಿಟ್ಟು ಅದಕ್ಕೆ ಹೇಳ್ರಿಪ್ಪ ಹುಡುಗಿ ಆಕೆ ಹೆಣ್ಮಗಳು ಏನು ಮಾಡಿಲ್ಲಪ್ಪ ಆಕಿನ ಯಾಕೆ ನೋಡ್ತೀನಿ ನೀನು ಚುಮ್ಮಮ್ಮ ಅಂತಂದೆ ಹೇಳ್ರಿ ಹಂಗ ನೋಡ್ಬಿಟ್ಲೆ ನನಗರ ಎದಿ ನಸಕ್ಕಂತತ್ರಿಪ್ಪ ಎಲ್ಲಿ ಹಾರ್ಕೊಂತ ಬಂದ ಕಡ್ತಾ ಕಡಿತಿತ್ನ ಅಂತಂದೆ ಚುಮ್ಮಮ್ಮ ನಾನು ನಿನ್ ಮ್ಯಾಗ ಜಗಜೀವದನ್ ಬಿಡವ ನೀನು ಹಂಗದ ಅದ ಮುಸುಳಿಗತ್ತೆ ಬಾಯಿ ತೆಗಿತಿಯಲ್ಲ ಅದಕ್ಕೆ ಹೆದರಿ ಬಿಡ್ತಾನೆ ನೋಡ ಹಂಗ ಬಾಯಿ ಮುಚ್ಚು ಒಂದು ಈಟ ಮುಚ್ಚೆ ನಾ ಏನು ಮಾಡಿಲ್ಲ ನೋಡ್ತೀನಿ ಆಕಿದ ಕಲ್ಲ ಮುಂದೆ ಸೀರೆ ಸಿಕ್ಕತ್ತಲ್ಲ ಅದಕ್ಕೆ ಮತ್ತೆ ನಾನು ಏನಾರ ಕಳಿಗಿಳಿ ಮಾಡಿ ನೀನು ಅದಕ್ಕೆ ಹಂಗ ನೋಡಕತ್ತೀನ ಮತ್ತೆ ಈಕೆ ಬಿಕ್ಕಿ ಸರೋಜಕ್ಕ ಒಂಬುಷನ್ ಇದ್ದಂಗೆ ಅದ ಕೆಟ್ಟ ನೀಚ ಚುಮ್ಮಿ ಅದೇ ನನ್ನ ನೋಡಕತ್ತೈತಿ ಅದಕ್ಕೆ ಸೀರೆ ನಾನು ಕದ್ದಾನಿ ಅಂತಂದು ಗೊತ್ತಾಗೈತೆ ಅದಕ್ಕೆ ನೋಡ್ತೀನಿ ಹಂಗ ಕಣ್ ಕಿಸ್ ನನ್ನ ನೋಡಿ ಗುರುಕು ಗುರು ಅನ್ನಕತ್ತೈತಿ ಯವನವಲ್ಲಿ ನಾ ಏನಾರ ತೆಳಗೇನಾರ ಇದ್ದಿದ್ದೆ ಅಂದ್ರೆ ವಾಸನೆ ನೋಡಿ ಹುಳಿ ಆಡ್ಸ ಕಡಿತಿತ್ತು ನಮ್ಮ ನಾನೇ ಹಿಡಿದೆ ಮಾಡಿ ಮ್ಯಾಗ ಟಣ್ಣನ ಹಾರಿದೆ ತಲೆ ಉಪೇಕ್ಷನ್ ರೀ ನಾನು ತೆಳಗೇನಾರ ಇದ್ದಿದ್ದೀನಿ ಅಂದ್ರೆ ಚುಮ್ಮಮ್ಮ ಹಾರಿ ಆಡ್ಸಿ ಹುಳಿ ಆಡ್ಸ ಕಡಿತಿದ್ಲ ನಾನು ಸಾಹೇಬ್ರ ಭಾಳ ಟ್ಯಾಂಕು ಚುಮ್ಮಮ್ಮಗ ಟ್ಯಾಂಕು ರೀಪ ನಾನು ಬಂಗಾರ ಸೀರೆನ ಹುಡುಕಿ ಕೊಟ್ರಿಪ್ಪ ಧನ್ಯವಾದಗಳು ರೀ ನಿಮಗೆ ಸಂಜೆ ಮುಂದೆ ನಿಮ್ಗೆ ಏನಾರ ಚಿಕನ್ ಪಕ್ಕನ ಮಾಡ್ಕೊಂಬರ್ಲೇನ್ರಿ ಸಾಹೇಬ್ರ ಬೇಡಮ್ಮ ನಾನು ಎಲ್ಲ ನಾನ್ ವೆಜ್ ತಿನ್ನಂಗಿಲ್ಲ ಓನ್ಲಿ ವೆಜ್ ಅಷ್ಟ ಏನ್ರಿ ವೆಜ್ ಪಜ್ಜ ಏನ ತಿನ್ನಂಗಿಲ್ಲ ಅನ್ನಕತ್ತೀರಿ ಏಜ್ ಹಂಗಂದ್ರೆ ಏಜ್ ಅಂದ್ರೆ ಏನ್ರಿ ಏನಾರ ತರಕಾರಿ ಏನ್ರಿ ಅಯ್ಯೋ ತರಕಾರಿ ಅಲ್ಲಮ್ಮ ನಾನ್ ವೆಜ್ ಅಂದ್ರೆ ಮಾಂಸಾಹಾರಿ ತಿನ್ನಲ್ಲ ನಾನೇ ಓನ್ಲಿ ಸಸ್ಯಾಹಾರಿ ಅಂತಂದು ಹೇಳಿದೆ ನಿಂಗೆ ಇದೆ ಕಪ್ಪು ಕಡಿ ಏನು ತಿನ್ನಂಗಿಲ್ಲನ್ರಿ ಚಲೋ ಆತ್ ಬಿಡ್ರಿ ಈಕೆಗೆ ಚುಮ್ಮಮ್ಮಗ ಒಂದು ಅರ್ಧ kg ಚಿಕನ್ ಮಾಡ್ಕೊಂಬರ್ತೇನೆ ತಗೋರಿ ಸಾಹೇಬ್ರ ಹೇವನವಲ್ಲಿ ನೋಡ ಕಲಾತಿ ಕಲ್ಲಮ್ಮ ಒಂದು ಕಪ್ ಚಾ ಕೊಡ ಅಂದ್ರೆ ಕೊಡಂಗಿಲ್ಲ ಅಷ್ಟು ಜುಗ್ಗಿ ಚುಮ್ಮಮ್ಮಗ ಅರ್ಧ kg ಚಿಕನ್ ತಂದು ಅದಕ್ಕೆ ಅಡುಗೆ ಮಾಡಿ ಕೊಟ್ಟು ಬರ್ತಾ ಅಂದ್ರೆ ಲೆಕ್ಕ ಹಾಕ
ಹಾ ಏನ ಪುಸಿಗೆ ಹೊಡ್ಯಾಕತ್ತಾಳ ಇವ ಆ ನಾಯಿ ಕೇಳ್ಬೇಕನ ಪುಸಿಗೆ ಹೊಡ್ಯೋದೆ ನಾಯಿ ನಂಬಂಗಿಲ್ಲವ. ಹಾ ಅಲ್ಲ ಸೀರೆ ಕಳೆದಿದ್ದು ಹೆಂಗೆ ಸಿಕ್ತ ಅನ್ನೋದ ನನಗೆ ದಿಗಿಲು ಹೊಡ್ದೈತಿ. ಏನವ ಇವ ಒಟ್ಟ ಚುಮ್ಮಮ್ಮ ಚುಮ್ಮಮ್ಮ ನನ್ನ ಮುದ್ದು ಚುಮ್ಮಮ್ಮ. ಆಯ್ತು ಅಮ್ಮ ನಾನು ಹೋಗ್ಬರ್ತೇನೆ ಸಾಯಂಕಾಲ ಬಂದ ಅದನ್ನ ಏನೇನು ಪ್ರೋಸೆಸ್ ಅದಾವ ನೋಡಿದ್ರತೆ ಚುಮ್ಮಮ್ಮ ಬಾ ನಡಿ ಹೋಗೋಣ ಬಾ. ಅಲ್ಲ ನಾನೊಬ್ಬ ಇಲ್ಲಿ ನಿಂತ ಅನ್ನೋದು ನನಗೆ ಏಟಕ್ಕೆ ಮರ್ಯಾದೆನೇ ಕೊಡೋಲ್ಲಪ್ಪ ಇವ್ರೆ. ಬರೇ ನಾಯಿ ಕೂಟ ಮಾತಾಡ್ತಾ ಈಕೆ ಕಲ್ಲಮ್ಮ ಅಲ್ಲಿ ಮ್ಯಾಗ ಕುಂತಾರ ಮಾತಾಡ್ಸ್ತಾಳ. ಹಾಂ ಯಾರ ನನ್ನ ನೋಡ್ಗಿಡ್ಯಾರ ಇಲ್ರಿಪ್ಪ ಹಂಗೆ ಬೆದ್ರಗುಂಬಿ ನಿಂತಂಗೆ ನಿಂತ್ಬಿಟ್ಟ ನಾನೇ. ಸಾಹೇಬ್ರೆ ಹೆಂಗಾರ ಮಾಡಿ ಪಾಪ ನಮ್ಮ ಕಲ್ಲಮ್ಮಂದೆ ಸೀರೆ ಹುಡುಕಿಸ್ಕೊಟ್ರಲ್ಲ ಅವು ಪುಣ್ಯ ಬರಲಿಪ್ಪ ನಿಮ್ಗೆ ಪುಣ್ಯ ಬರಲಿ. ಇಲ್ರಿ ಹಂಗೇನು ಪುಣ್ಯ ಅಂತೇನಿಲ್ಲ ನನ್ನ ಕರ್ತವ್ಯ ನಾನು ಮಾಡೀನಿ ಅಂತದ್ರಾಗ ಏನಿಲ್ಲ. ಚುಮ್ಮಿ ನಡಿಯಮ್ಮ ಹೋಗೋಣ. ಹಾ ಹಾ ಚುಮ್ಮಮ್ಮ ಹೋಗ ಆರಾಮಾಗಿ ಹೋಗ ಮೆಸಾಕ್ ಹೋಗ. ಇಲ್ಲೆಲ್ಲ ದಡ್ಬಡ ಮಾಡಿ ಓಡಾಡಿ ಸೀರೆ ಹುಡಿ ಕೊಟ್ಟಿದೆ ಮತ್ತು ಸುಸ್ತ ಪಸ್ತ ಆಗಿಗೀತ್ ನಿನ್ಗೆ. ಆರಾಮಾಗಿ ಹೋಗ ಪೊಲೀಸರ ಗಾಡಿಯಾಗ ಹತ್ತಿ ಕುಂತ ಹೋಗ. ಚುಮ್ಮಮ್ಮ ಟಾಟಾ ಬಾಯ್ ಬಾಯ್ ಚುಮ್ಮಮ್ಮ ಟಾಟಾ. ಯಾವ ಇದ್ರ ಟಾಟದ ಮನೆಗೆ ಬೆಂಕಿ ಬಿತ್ತ ಓದು ಹೋಗಿತ್ತಂತ ನನಗೆ ಚಿಂತಿದ್ದಿ ಈಕೆ ಬೇಕಿ ಟಾಟಾ ಚುಮ್ಮಮ್ಮ ಟಾಟಾ ಅಂತ. ಹಾ ದೇವ್ರ ಪುಣ್ಯ ನಾನು ಹೊಳಿ ಸೀರೆ ಇಟ್ಟು ಬಂದಿದ್ದ ಅಂತಂದ ಬಚಾವಾಗೇನಿ. ಇಲ್ಲ ಅಂದಿದ್ರ ಬರೋಬ್ರಿ ನಾಯಿ ಕರ್ಕೊಂಬಂದೆ ನನ್ನ ಕಡ್ತಾ ಕಡಿಸಿ ಕಡ್ದ ಅಡ್ಗೆ ತುಂಬಿ ಮುಂದೆ ಚಲ್ಬೇಕಂತಂದೆ ನಿಮ್ಮದೇ ಪ್ಲಾನ ನಡೆದಿತ್ತೆ. ಅದೇ ನಡೀಲಿಲ್ಲ, ನಾನೆಲ್ಲ ಉಲ್ಟಾ ಪಲ್ಟಾ ಮಾಡಿಟ್ಟೆ. ಅಲ್ಲ ನಾನು ಗದ್ದಲ್ದಾಗ ನೋಡ್ಲಿಲ್ಲ ಈ ಗೌಡ್ರು ಯಾವಾಗ ಯಾವ ಗ್ಯಾಪ್ನಾಗ ಬಂದು ನಿಂತಾರೆ ಇಲ್ಲಿ ಇವ್ರೆ. ಅವಾಗ ಇದ್ದಿದ್ದಿಲ್ಲ ಇವ್ರೆ, ಈಗ ಎಷ್ಟೊತ್ತಿನ ಬಂದ್ರು ಇವ. ಯಪ್ಪ ಏನವ ಇವ ನಾ ಏನಾರ ಈಕೆ ಕಲ್ಲಮ್ಮರ ಮನೆ ಒಳಗೆ ಆಕೆ ಚುಮ್ಮಮ್ಮ ಇದನ್ನ ನೆಕ್ಲೆಸ್ ಅವನ ಹುಡ್ಕಾಕತ್ತಿದ್ಲಲ್ಲ ಮತ್ತು ಅಲ್ಲಿ ನಾ ಬಿದ್ದಿದ್ದವನ ಅಂತಂದೆ ಆಕೆ ಹುಡ್ಕಾಕತ್ತಾಳ ಅಂತಂದು ನಾ ಮಾಡಿದೆ. ಹಾಂ ಗೌಡ್ರೆ ಯಾವಾಗ ಬಂದ್ರಿ ನೀವು? ಯಾ ಗ್ಯಾಪ್ನ್ಯಾಗ ಬಂದಿರಿ? ನಾವಂತೂ ನೋಡೇ ಇಲ್ಲ. ಕಲ್ಲಮ್ಮ ಗೌಡ್ರಿ ಏನಾರ ಒಳಗ ಏನಾರ ಬಂದಿದ್ರನ ಪೊಲೀಸರು ಕೂಟ? ಇವಾಗ ಗೌಡ್ರಿ ಯಾಕೆ ನಮ್ಮ ಮನೆ ಒಳಗೆ ಬರ್ತಾರೆ? ನೀನೊಬ್ಬ ಕೆತ್ತಾಗ ಬಂದಿರ್ಬಿಡ ಅವ್ರೇನು ಕೂನತಾಗ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದೆ ಹೋರಿ ಗೌಡ್ರೆ ನೋಡ್ತಾರ ಅವ್ರೆ ಸಂಶಯ ಪಡ್ತಾರ ಅಂದ್ರೆ ಇದೊಂದು ಪಟಗುಡ್ ಮಗೌಡ ಇಲ್ಲೇ ನಿಂತೆ ನನ್ನ ಬರೋಬ್ಬರಿ ಸಿಗಿಸಿ ಸೀರೆ ಉಡ್ಸಾಕ ನಿಂತಾನ. ಅತ್ತಾಗ ಏನ್ ಮಾಡ್ಲಿ ನೋಡಿ ನಾನಾರ ಮ್ಯಾಗ ನೋಡಕತ್ತಿದ್ದ ಅದ ಹೊತ್ತಿಗೆ ಈಕೆ ಸರೋಜಿ ಬಂದ್ಲೆ ಮತ್ತೆ ನೋಡಿ ಡಿಯೋಟ ಬಂದೈತಿ ಸರೋಜಿಗೆ. ಇವ ಏನ್ ಹೇಳಿವ ಇವಂಗ? ಹೌದೇ ಗೌಡ್ರೆ ನೀವು ಯಾವಾಗ ಬಂದಿರಿ? ಆಗಲೇ ಬಂದೆ ಇವಾಗ ಕಲ್ಲಮ್ಮ. ಪೊಲೀಸರು ಒಳಗೆ ತೊಗೊಂಡು ಹೋದ್ರಲ್ಲ ನಾಯಿನ ಮತ್ತು ನಾನು ಒಳಗೆ ಬರ್ಬೇಕಂದೆ ಮತ್ತು ಪೊಲೀಸರು ಏನಾರ ಅಂತಾರ ಅಂತಂದು ಇಲ್ಲೇ ಹೊರಗೆ ನಿಂತ್ಕೊಂಡಿದ್ದೆ. ಸರೋಜಕ್ಕರ ಇವ್ರ ಕಲಾವತಿಯರು ಮ್ಯಾಗ ಹತ್ತಿ ಕುಂತಿದ್ರಲ್ಲ ಯಾಕೆ ಹತ್ತಿ ಕುಂತಾರ ಇವ್ರು ಅಂತಂದು ಕೇಳಿದ್ನೆ ಸರೋಜಕ್ಕರನೆ. ಅವ್ರು ಇಲ್ಲಿ ಬಿಡ್ರಿ ನಾಯಿ ಬಂದೈತಿ ಪೊಲೀಸ್ ನಾಯಿ ಅಂತಂದು ಹೇಳಿದೆ ನಾನು. ಇವನವಲ್ಲೇ ಗೌಡ್ರ ನನ್ನ ಎಲ್ಲಿ ಕೇಳಿರಿ ನೀವು ಬಂದಾಗ ನಾನು ಇದ್ದಿದ್ದೇ ಇಲ್ಲ, ನಾ ಒಳಗೆ ಹೋಗೀನಿ. ಏನು ಸುಳ್ಳು ಹೇಳ್ತಾರ ಇವಾಗ ಗೌಡ್ರಿ ಇವ್ರೆ? ನಿಮಗಲ್ ಬಿಡ್ರಿ ಇವ್ರ ಕಲಾವತಿಯರ ಇದ್ರೆ ಸರೋಜಕ್ಕರ್ ಇದ್ದಿದ್ದಿಲ್ಲ. ಇವ್ರನ್ನ ಕೇಳಿದ್ನೆ ಕಲಾವತಿಯರ್ನ ಇಲ್ರಿ ಗೌಡ್ರೆ ಇವ್ರದ್ದು ಪೊಲೀಸ್ ನಾಯಿ ಬಂದೈತಿ ಕಲಾವತಿದೆ ಸೀರೆ ಕಳೆದಿತ್ತಲ್ಲ ಹುಡ್ಕಾಕ ಅಂತಂದೆ ಅಂದ್ರೆ ಆಕೆ ಇವ್ರ ಕಲಾವತಿಯರ ಅನ್ನೋದ್ರಾಗ ಪೊಲೀಸರ ಅದು ನಾಯಿ ಕೂಟ ಸೀರೆ ಹಿಡ್ಕೊಂಡು ಬಂದಬಿಟ್ರಿ. ಹೌದನ್ರಿ ಚಲೋ ಆತ್ರಿಪ್ಪ. ಪೊಲೀಸರ ಕಂಪ್ಲೇಂಟ್ ಕೊಟ್ಟಿದ್ದೆ ಇದನ್ನ ನಾಯಿನ ತೊಗೊಂಬಂದೆ ಹುಡ್ಕಿಸಿ ಕೊಟ್ರೆ ಅಂದಂಗೆ ಗೌಡ್ರೆ ನಂದು ಸೀರೆ ಕಳುವು ಆಗಿತ್ರಿ. ಕಳುವು ಮಾಡಿ ಯಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸೀರೆನ ಹೊಳೆ ತಂದು ಇಟ್ಟಾರಿ. ಹೌದೌದು ಇಲ್ಲ ಅಂದ್ರೆ ಅವ್ರ ಪೊಲೀಸ್ಗೆ ಹೇಳಿಲ್ಲ ಅಂದಿದ್ರೆ ಅವರ ಇಟ್ಕೊಂಡ್ಬಿಡ್ತಿದ್ರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಚಲೋ ಆತ. ಇಲ್ಲೇ ಊರನ್ನಾರ ಯಾರ ಕದಾರ್ ಬಿಡುವ ಅದಕ್ಕೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಗೊತ್ತಾಗೈತ್ಯಾ ಅದಕ್ಕೆ ಸೀರೆನ ಹೊಳೆ ತಂದು ಇಟ್ಟಾರ. ಇವನವಲ್ಲಿ ಕಲ್ಲಮ್ಮನ ಕೂಟ ಸೇರಿ ನನಗ ಬೇಯಾಕತ್ತ ನೋಡ ಇವ ಗೌಡ. ತಗೋರ್ವ ಕಲಾವತಿನ ಹೊಳ್ಳಿ ನೋಡೋಲ್ಲ ಏನಿಲ್ಲ. ಅವ್ರು ಇಲ್ದಾಗ ಬಾರ ಕಲಾವತಿ ಒಂದೀಟ ಕೆಲಸ ಐತಿ ಮಾತಾಡ್ಬೇಕಂದ್ರೆ ಅಲ್ಲಿ ಹತ್ತಿ ಕುಂತಾಳ. ಈಗ ಅವ್ರಿಬ್ರು ಬಂದ್ರೆ ಮತ್ತೇನು ಮಾಡ್ಬೇಕು? ಹೊಕ್ಕಂತವ್ರ ನಾನು ಕೆಲಸ ಐತಿ ಮನ್ಯಾಗ ಕಲ್ಲಮ್ಮ. ಹ್ಞೂ ರೀ ಗೌಡ್ರೆ. ಇದಕ್ಕೆ ಅದೇ ಮಲ್ಲಮ್ಮನ ಹತ್ರ ಹೋಗಿಲ್ಲನ್ರಿ ದೊಡ್ಡ ಮನೆಗೆ? ಇಲ್ವಾ ಹೋಗಿಲ್ಲ. ನಮ್ಮ ಅಕ್ಕ ಬಂದ ಬಿಡುವ. ನಮ್ಮ ಅಕ್ಕ ಮೊನ್ನೆ ಬಂದ ಒಂದು 4-5 ದಿನ ಆತೆ.
ಹೌದನ್ರಿ ನಾಗಮ್ಮ ಬಂದಾಳೆ. ಯಾವ ಆಯ್ಕೆ ನೋಡವ ಏನ್ ದೊಡ್ಡ ನಾಗರಾವ್ ಬಂದ ರೀತಿ ನಾಗಮ್ಮ ಬಂದಾಳೆ. ಆಯ್ಕೆ ಗೊತ್ತಿಲ್ಲ ಆಡ್ತೀರಿ ನಾಗರಾವ್ ಆಕೆ. ಆಕೆ ಬುದ್ಧಿ ಯಾರಿಗೆ ಗೊತ್ತಿಲ್ಲ. ಹ್ಞೂ ನಾಗವ ಬಂದಾಳ ಮನೆ ಬಂದಾಳ 4-5 ದಿನ ಆತೆ ಅದಾಳ ಮನ್ಯಾಗ. ನಾನು ಹೊಲ್ದ ಕಡೆ ಹೋಗಿದ್ನೆ ಹೊಳ್ಳಿ ಬರ್ಬೇಕಾರೆ ಮತ್ತು ಪೊಲೀಸರು ಇದ್ರಲ್ಲ ಅದಕ್ಕೆ ಮತ್ತು ಇಲ್ಲೇ ನಿಂತ್ಕೊಂಡೆ. ಚಲೋ ಆತು ಬಿಡ್ರಿ ಪುಣ್ಯ ಬಂತೆ. ತಗೋರಿ ಹೋಗು ನೋಡತ್ತಾಗ ಬಂದ ತಾರಿಗೆ ಸುಂಕಿಲ್ಲ ಅಂದ್ರೆ ಹಂಗೆ ಆತಕತಿ. ಕಲಾವತಿಗೆ ಹೇಳಾಕತ್ತೇನಿ ಬಾರ ಕಲಾವತಿ ಇಳಿದು ಬಾ ಅವ್ರೇನಿಲ್ಲ ಒಳಗೆ ಹೋಗ್ಯಾರ ಒಂದೀಟ ಕೆಲಸ ಐತಿ ಬಾ ಅಂತಂದು ಕರೆಯಾಕತ್ತೇನೆ ರೀ. ತೆಳಗೆ ಇಳ್ದ ಬರೋಲ್ಲ ಅಲ್ಲೇ ಕುಂತ ಮಾತಾಡ್ತಾ ಏನು ಮಾಡೋದು ನೋಡ್ರಿ ಎಲ್ಲ ಬಂದಿದ್ದು ವೇಸ್ಟ್ ಆಯ್ತು. ಕೈ ಮೇಲೆ ಕಡೆ ಹೋಗಿ ನಮ್ಮಕ್ಕ ಏನು ಮಾಡಕತ್ತಾಳ ನೋಡ್ತೇನೆ. ಸೀರೆ 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 ಮೈಸೂರು ಸಿಲ್ಕ ಸೀರೆ 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 ಕಂಚಿ ವರಂ ಸೀರೆ. ಇವ ಹೇಳ್ಬಿಟ್ಟಿರ ತೆಳಗೆ ಇಳಿದು ಬರ್ತೀರೇನು ಅಲ್ಲೇ ಕುಂತ ಹಂಚೆಲ್ಲ ಲಟ 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 ಮುರಿತೀರಿ. ಹಂಚ್ ಏನಾರ ಒಂದು ಹಿಂದೆ ಏನಾರ ಮುರಿದು ತಂದು ಹೊಸ ಹಾಕತನ ಬಿಡಂಗಿಲ್ಲಾನೆ. ಮತ್ತೆ ಇಳಿದು ಬರ್ತೀರನೇ ಇಲ್ಲ ಹೆವನವಲ್ಲೇ ಮತ್ತೆ ನೀನು ಹಂಚು ಹೊಡೆದ ಮತ್ತೆ ಅಲ್ಲಿ ಹೊಸ ತಂದು ಕೊಡಕ್ಕೆ ಹೋಗೋಣ. ಕಲಾತಿ ಬಾರ ನೀನು ಬೇಕೆ. ಪೊಲೀಸರು ಬಂದಾಗಿಂದ ಮ್ಯಾಗ ಹತ್ತಿ ಕುಂತಾಕಿ ತೆಳಗಿಳಿದಿಲ್ಲ. ಇವ ಈಗ ಒಂದಿಟ್ಟು ಸಮಾಧಾನ ಆತ. ಪೊಲೀಸರು ಹೋದ್ರೆ ಪೊಲೀಸ್ ನಾಯಿನ ಹೋತೆ. ಸೀರೆ ಇಟ್ಟು ಪುಣ್ಯ ಮಾಡಿದೆ. ಮತ್ತೆ ಸೀರೆ ಏನಾರ ನನ್ನ ಹತ್ರ ಇಟ್ಕೊಂಡಿದ್ರೆ ಮುಗಿದ ಕತಿ ನಂದ. ಉಗಿದು ಉಗ್ಗಿನ ಉಂಟಿದ್ರೆ ಏನ ಕಲ್ಲವ ಊರನ್ ಮಂದಿ ಪಂದಿ ಮತ್ತೆ ಕಲ್ಲವ ಅದಕ್ಕೆ ಹೇಳ್ತೇನೆ ಸೀರೆ ನಾ ಎಲ್ಲರ ಇಟ್ಟಿಗಿಟ್ಟೆ ನೆನಪು ಹಾರ್ಗಿರಿನ ನೋಡೆ ಸುಳ ಮತ್ತೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಗಿಟ್ಟಿರಿ ಅಂತಂದು ಹೇಳಾಕತ್ತೇನೆ. ಕೈಯಾಗ ಕಟ್ಟಿ ಕೊಟ್ಟೆ. ಮತ್ತೆ ನಾಟಕ ಪಾಸಿ ಮಾಡ್ಕೊಂತ ಯಾವ ನನ್ನ ಸೀರೆ ಯಾವ ನನ್ನ ಬಂಗಾರ ಸೀರೆ ಯಾವ ನನ್ನ ಕಾಂಚಿವರಂ ಸೀರೆ ಅಂತಂದು ಕುಣ್ಕೊಂತ ನಾಟಕ ಮಾಡ್ಕೊಂತ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ನೋಡು ಮನ್ಯಾಗ ಐತಿ ಸೀರೆ. ಯಾವ ನಿನಗೆ ಎದಕ್ಕೆ ಬೇಕಾ ಅವ್ರ ಸೀರೆ ಅವ್ರ ಕಂಪ್ಲೇಂಟ್ ಕೊಡ್ತಾರ ಏನಾರ ಮಾಡ್ತಾರ. ಮನ್ಯಾಗ ಇಲ್ಲ ಅಂತಂದು ಹೇಳಾಕತ್ತಿಲ್ಲ ಆಕಿ. ಯಾವಕ್ಕೆ ಹಡಿಬಿಟ್ಟು ಕದತಾ ಕದ್ದು ಮತ್ತು ಪೊಲೀಸರಿಗೆ ಹೆದರಿ ಮನ್ಯಾಗ ಯಾಕೆ ತಂದಿಟ್ಟಿರ್ಬಾರ್ದೆ. ಹೌದಲ್ಲ ಕಲ್ಲಮ್ಮ ಕಲಾತಿ ಹೌದಲ್ಲ. ಮತ್ತು ಅವ ಕದ್ದವ ಮತ್ತು ಪೊಲೀಸರಿಗೆ ಹೆದರಿ ಎತ್ಕೊಂಡೆ ತಂದು ಇಟ್ಟಾರ. ಮತ್ತೆ ಹೌದು ಬಿಡ ಸರೋಜಕ್ಕ ಯಾವಕ್ಕೆ ಹಡಿಬಿಟ್ಟು ಕದ್ದಾಳ ಆಕಿಗೆ ಕೈಗೆ ಕರೆ ನಾಗರಾವ್ ಕಚ 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 ಕಡಿತೈತಿ ಅಂತಂದು ತಂದು ಇಟ್ಟಾಳ. ಮತ್ತೆ ನಾ ಏನಾರ ಪೊಲೀಸರು ಬರಲಿಲ್ಲ ಅಂದ್ರೆ ಬರೋಬ್ಬರಿ ಹೋಗಿ ಇದೇ ಮಾಡಿಸ್ಕೊಂಬರ್ತಿದ್ದೆ. ಮತ್ತೆ ಉಳ್ಗಾಯಿ ಬಿಡ್ತಾ ಬಿಟ್ಟು ರಕ್ತ ಕಾರಿ ಶಟದ ಹೋಗ್ಬೇಕಪ್ಪ ಅವ್ರ ದೇವರ ಪರಮಾತ್ಮ. ನಾನು ಸೀರೆ ಕದ್ದಾರ ರಕ್ತ ಕಾರಿ 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 ಸಾಯ್ಬೇಕು ಅಂತಂದು ಆಕಿಗೆ ಯಾವಕ್ಕೆ ಕದ್ದಾಳ ಅಂತಂದು ಉಳ್ಗಾಯಿ ಬಿಟ್ಟು ಬಂದ್ಬಿಡ್ತಿದ್ದೆ. ಇವನವಲ್ಲಿ ಇವ ನೋಡ್ತೀಯ ಉಳ್ಗಾಯಿ ಬಿಡ್ತಾಳ ಅಂತ ಪೊಲೀಸರನ್ನ ಕರಿತಾಳ ಅಂತ ನಾಯಿ ಕರೆಸ್ತಾಳ ಅಂತ. ನಾಯಿ ಏನಾರ ಸೀರೆ ಇಡ್ಲಿಲ್ಲ ಅಂದ್ರೆ ನನ್ನ ಎಲ್ಲೇ ಕೊಂದ ಬಿಡ್ತಿದ್ರ ಏನವ ಇವ್ರು. ಏನು ಮಾಡಲಿ ದೇವರ ಪರಮಾತ್ಮ ಕಾಲಿಟ್ಟಾನೆ ತಲೆ ಮ್ಯಾಗ. ಇದನ್ನ ಹೊಕ್ಕನಿ ಈಕಿನ ಸರೋಜಕ್ಕ ಸೀರೆನ ಹೋಗಿ ಇದೆ ಏನವ ಏನಂತಾರಲ್ಲ ಅಕ್ಷಾಡ್ರಿ ಅಕ್ಷರನ್ರಿಗೆ ಹೋಗಿ ಮಾರಿಬಿಡ್ತಾನವ. ಇದು ಎಷ್ಟು kg ಐತೆ ನೋಡ್ರಿ ಎಲ್ಲ ಕರಗಿಸಿ ಬಂಗಾರ ಮಾಡಿ ಕೊಟ್ಟು ಬಿಡ್ರಿ ಅಕ್ಷಾಡ್ರ ಅಂತಂದು ಹೇಳ್ತೇನೆ. ಹೌದಲ್ಲ ಸರೋಜಕ್ಕ ಸುಮ್ಮನೆ ಮನ್ಯಾಗ ಇಟ್ಕೊಂಡ್ರೆ ಎಲ್ಲ ಇವು ಊರಾನು ಸುದ್ದಲ್ ಬಿಡ ಇವ ನಾ ಎಲ್ಲರಿಗೆ ತೋರಿಸ್ಬಿಟ್ಟಾನೆ. ಮತ್ತೆ ಆಸೆ ಇಟ್ಟು ಕಳು ಮಾಡ್ಕೊಂಡು ನಮ್ಮನ್ನ ತೆಲಿಗೆ ಹೊಕ್ಕಲ್ಗಿಲ್ ತೊಗೊಂಡು ಹೇರಿ ತೊಗೊಂಡು ಹೋಗೋದವ ಇವ. ಅದಕ್ಕೆ ಬ್ಯಾಂಕ್ನಾಗ ಹೋಗಿ ಇದನ್ನ ಕೊಟ್ಟು ಎಲ್ಲ ಕರಗಿಸಿ ಕಾಲಾನು ಪಾಲಾನು ಕೊಳ್ಳಾನು ಕಿವ್ಯಾನು ಕೈಯಾನು ಕಾಲಾನು ಎಲ್ಲ ಮಾಡಿಸ್ಕೊಂಡ್ಬಿಡ್ತಾನೆ. ಹೌದಲ್ಲ ಸರೋಜಕ್ಕ ಹೇಳ್ತಾನೆ ಎಷ್ಟು kg ಆಕತ್ ನೋಡ ಅಷ್ಟು kgನ ಬಂಗಾರ ಮಾಡಿ ಕೊಟ್ಬಿಡ್ರಿ ನಮಗೆ ಅಂತಂದು ಹೇಳ್ತಾನೆ. ಇಲ್ಲಾಂದ್ರೆ ಬಂಗಾರ ಮಾಡ್ಸೋಕ್ಕಿಂತ ಇದು ಬಿಸಿಗೀಟ ಕೊಟ್ಬಿಡ್ರಿ ಕರಗಿಸಿ ಬಿಸಿಗೀಟ ಮಾಡಿ ಕೊಟ್ಬಿಡ್ರಿ ಬಂಗಾರದು ಅಂತಂದು ಹೇಳ್ತಾನೆ. ಸುಮ್ಮನೆ ಮನೆಯಾಗ ಇಟ್ಕೊಂಡು ಏನು ಮಾಡ್ಬೇಕಾಗೈತಿ ಸೀರಿನ. ಹೌದಲ್ಲ ಸರೋಜಕ್ಕ ಉಟ್ಕೊಳೋದೇನು ಬೇಡ. ಮತ್ತು ಮಂದಿ ಎಲ್ಲರೂ ನೋಡ್ತಾರೆ ನೋಡಿದಾರೆ ಮತ್ತು ಕಲಿಯಲ್ಲಿ ತೊಗೊಂಡು ಹೇರಿ ಸೀರೆ ಬಿಚ್ಕೊಂಡು ಹೋಗೋರು ಅದವ ಇವ. ಅದಕ್ಕೆ ಹೋಗಿ ಅಕ್ಷರನ್ರೆ ಮಾರಿ ಬಂಗಾರ ತೊಗೊಂಡ್ಬಂದ್ಬಿಡ್ತಾನೆ. ಇವನವಲ್ಲೇ ನಾನು ಈ ಸೀರೆ ಮಾರಿ ಬಂಗಾರ ಮಾಡಿಸ್ಕೋಬೇಕಂತಂದು ಮಾಡಿದೆ. ಅದೇನಂತಾರಲ್ಲ ಇವ ಕೈಗೆ ಬಂದಿದ್ದೆ ಬಾಯಿಗೆ ಬರಲಿಲ್ಲ. ಏನು ಮಾಡ್ಬೇಕು ಹಣೆ ಬಾರ ಇದ್ದಂಗೆ ಆಕತಿ. ಏನು ಮಾಡೋದವ ಇವ.